ಅಲ್ಲ, ಇದು ಪಕ್ಷದ ಚೌಕಟ್ಟಿನಲ್ಲಿ ನನ್ನ ಗಮನಕ್ಕಿದ್ದಂಗೆ ಇದು ಯಾವುದು ಕೂಡ ಚರ್ಚೆಗೆ ಬಂದಿಲ್ಲ. ಇನ್ನು ವಿರೋಧ ಎಲ್ಲಿಂದ ಬಂತು? ಚರ್ಚೆ ಆದ್ರೆ ತಾನೇ ವಿರೋಧನೋ ಅಥವಾ ಸಹಮತ ಇದೆಯೋ ಅನ್ನೋದ್ರ ಬಗ್ಗೆ ಹೊರಗಡೆ ಬರ್ತಕ್ಕಂಥದ್ದು. ಇದು ಬಹುಶಃ ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮದ ಒಂದು ಚರ್ಚೆಯಾಗೆ ನೋಡ್ತಾ ಇದ್ದೀನಿ ಹೊರತುಪಡಿಸಿ ನಾನಂತೂ ಇದನ್ನ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿಲ್ಲ. ರಾಜ್ಯಾಧ್ಯಕ್ಷ ಪಟ್ಟವನ್ನ ಚೇಂಜ್ ಮಾಡೋ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೆ ಈಸಿ ಆಗುತ್ತೆ. ಅದ್ಯಾಕೆ ಇಷ್ಟೊಂದು ಡಿಲೇ ಆಗ್ತದೆ ಅಂತ? ನೋಡಿ, ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಿದ್ದಾರೆ, ಒಪ್ಕೊಳ್ತೀನಿ. ಅವ್ರ ಜವಾಬ್ದಾರಿಗಳಿದೆ, ಅವ್ರ ಸಮಯ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಕ್ಕಂಥದ್ದು, ನವದೆಹಲಿಯಲ್ಲಿ ಕಳೀತಕ್ಕಂಥದ್ದು, ಇಲಾಖಾವಾರು ಮೀಟಿಂಗ್ ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಸಮಯ ಇಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಬಹುಶಃ ಬಹುತೇಕರ ಅಂದರೆ 100% ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಒಪಿನಿಯನ್ನು ಕುಮಾರಣ್ಣ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದೆ ಬರೀಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂಥ ದಟ್ಟವಾದಂಥ ಒಪಿನಿಯನ್ ಇದೆ. ಅವರೇ ಇದಾರಲ್ಲ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಒಂದೇ ಏನೋ ಮನಸ್ಸಿನಲ್ಲಿ ಇಲ್ಲಿವರೆಗೂ JDS ಪಕ್ಷಕ್ಕೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವೇನು ಎಂದೂ ಕೂಡ 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಿದಂಥವ್ರಲ್ಲ. ಈ ಪಕ್ಷ 20 ತಿಂಗಳು 14 ತಿಂಗಳು ಕೇವಲ 34 ತಿಂಗಳು ಹತ್ತತ್ರ 20 ವರ್ಷ ಕಳೀತಾ ಬಂದಿದೆ. ಈ 20 ವರ್ಷದಲ್ಲಿ 34 ತಿಂಗಳಲ್ಲಿ ತಳಮಟ್ಟದ ಕಾರ್ಯಕರ್ತರುಗಳು ಕಷ್ಟಪಟ್ಟು ದುಡ್ದಿರೋ ಅಂಥವ್ರಿಗೆ ಇಲ್ಲಿವರೆಗೂ ಅಟ್ಲೀಸ್ಟ್ ಒಂದು ಗೌರವಿತವಾದಂಥ ಒಂದು ಸ್ಥಾನಕ್ಕೆ ಅವ್ರನ್ನ ತಲುಪಿಸ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಂತೂ ಕೊರೀತಾ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ತಳಮಟ್ಟದ ಕಾರ್ಯಕರ್ತರನ್ನ ಮುಂದೊಂದು ದಿನ ಇವತ್ತು ಯಾವ ರೀತಿ ಸರ್ಕಾರ ನಡೀತಾ ಇದೆ, ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಅವ್ರು ಇವತ್ತೇನು ಈ ಗ್ಯಾರಂಟಿ ಯೋಜನೆಗಳು, ಮೊನ್ನೆ ನೋಡಿದ್ರೆ ನಮ್ಮ ಗೃಹ ಜ್ಯೋತಿ ವಿಚಾರವಾಗಿ ಚರ್ಚೆ ಇದ್ದಿರ್ತಕ್ಕಂಥ ಹಲವಾರು ವಿಚಾರಗಳಿದೆ ಪ್ರತಿನಿತ್ಯ ಮಾತನಾಡ್ತಕ್ಕಂಥದಕ್ಕೆ. ಇವೆಲ್ಲವೂ ಕೂಡ ಇಟ್ಕೊಂಡು ಹೋರಾಟ ಮುಂದುವರಿಸ್ತೀನಿ ಕಾರ್ಯಕರ್ತರ ಜೊತೆ ನಿಂತು. ಅಂತಿಮವಾಗಿ ಈ ರಾಜ್ಯದ 7.5 ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಒಂದು ಸ್ಥಾನಮಾನ ಕೊಡಿಸ್ತಕ್ಕಂಥದ್ದು ಒಂದೇ ಅಪೇಕ್ಷೆ ನಿಖಿಲ್ ಇಟ್ಕೊಂಡಿರೋದು.